ಇಷ್ಟೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲ ಇವರು. ಹಾಸ್ಪಿಟ್ಲಲ್ಲಿ ಇಷ್ಟೊತ್ತು ಏನು ಕೆಲಸ ಇರುತ್ತೆ? ಇವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಇರ್ಬೋದಾ? ಅಕಸ್ಮಾತ್ ಡ್ರೈವರ್ ನೀನು, ನಿನಗಿಲ್ಲೇನು ಕೆಲಸ, ಒಳಗಡೆ ಯಾಕೆ ಬಂದೆ ಅಂತ ಕೇಳಿದ್ರೆ ಒಳ್ಳೆ ಸಮಸ್ಯೆ ಆಯ್ತಲ್ಲ ಇದು. ಏನಾದರೂ ಆಗಲಿ, ಹೋಗಿ ಬಿಡೋಣ. ಹೇಳು ರಾಕೇಶ. ಎಲ್ಲಿದ್ಯಾ? ನಾನು ಹಾಸ್ಪಿಟ್ಲಲ್ಲಿ ಅಕ್ಕನ ಜೊತೆ ಇದ್ದೀನಿ. ಏನ್ ವಿಷಯ? ಇಶಾನಿ ಆಫೀಸಿಗೆ ಬಂದಿದ್ದಾಳೆ. ವಿರಾಟ್ ಸರ್ ಬರೋ ತನಕ ವಾಪಸ್ ಹೋಗಲ್ಲ ಅಂತ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಏನೋ ಸಮಾಧಾನಕ್ಕೆ 4 ಮಾತಾಡೋಣ ಅಂದ್ರೆ ನನಗೆ ಉಗ್ದು ಉಪ್ಪಿನಕಾಯಿ ಹಾಕಿದ್ಲು. ಯಾರು? ಇಶಾನಿನಾ? ಅವಳೆ. ಈಗಲೇ ನಮ್ಮ ವಿರಾಟ್ ಸರ್ನ ಅಷ್ಟೊಂದು ಗೋಳೈಕೊಂತಾಳೆ. ಇನ್ನೇನಾದ್ರೂ ಮದುವೆ ಆಗ್ಬಿಟ್ರೆ ಅಷ್ಟೇ ಅವ್ರ ಕತೆ. ಯಾಕೋ ಹೀಗೆಲ್ಲ ಹೇಳ್ತಿದ್ಯಾ? ಮತ್ತಿನ್ನೇನು, ಅವ್ರಿಬ್ರು ಜೋಡಿ ಸರಿ ಇಲ್ಲ. ಎತ್ತು ಏರ್ಗೆಳಿತು, ಕೋಣ ನೀರ್ಗೆಳಿತು ಅನ್ನಂಗೆ ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಹೌದು, ಆದ್ರೆ ಏನೋ ಸರಿ ಹೋಗ್ತಲ್ಲ ಕಣೆ. ಪಾಪ ದೇವ್ರಂತ ವಿರಾಟ್ ಸರ್ಗೆ ಇವಳದೆಲ್ ಗಂಟ್ ಬಿದ್ಲು. ರಾಕೇಶ, ಬೇರೆಯವ್ರ ಪರ್ಸನಲ್ ಲೈಫ್ ಬಗ್ಗೆ ಗಾಸಿಪ್ ಮಾಡೋ ಯಾವ ರೈಟ್ಸು ನಮಗಿಲ್ಲ. ಹಾಗೆಲ್ಲ ಮಾತಾಡ್ಬೇಡ. ಸರಿ ಆಯ್ತಮ್ಮ. ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸರಿ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ಅಕ್ಕ, ನನಗೊಂದು ಸ್ವಲ್ಪ ಕೆಲಸ ಇದೆ ಕಣೆ, ನಾನೀಗ ಹೊರಡ್ತೀನಿ.